ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರದ ಸಮಯದಲ್ಲಿ ಚೈನಾದ ಗ್ಲೋಬಲ್ ಟೈಮ್ಸು, ಪಾಕಿಸ್ತಾನದ ಡಾನು, ಕೆನಡಾದ ರಾಯ್ಟರ್ಸು ಹೀಗೆ ಒಂದಷ್ಟು ಮಾಧ್ಯಮಗಳು ಚೈನಾ ಮತ್ತು ಪಾಕಿಸ್ತಾನದ ಜಾಯಿಂಟ್ ವೆಂಚರ್ JF-17 ಯುದ್ಧ ವಿಮಾನಗಳನ್ನು ಹೊಗಳಿ ಆಟಕ್ಕೆ ಇರಿಸ್ತಾ ಇದ್ವು. ಏನು JF-17 ಯುದ್ಧ ವಿಮಾನಗಳು ಅಬ್ಬರ ಇಡ್ತಾ ಇವೆ, ಭಾರತದ ವಿರುದ್ಧ ಏರ್ ಸುಪ್ರಮಸಿಯನ್ನು ಸಾಧಿಸ್ತಾ ಇವೆ, ಭಾರತವನ್ನು ಆಕಾಶದಲ್ಲಿ ಚೈನಾದ ಯುದ್ಧ ವಿಮಾನಗಳು ಕಟ್ ಹಾಕಿವೆ. ಎಷ್ಟೆಲ್ಲ ಸುಳ್ಳು ಸುದ್ದಿಗಳು, ಏನು ಕಥೆ. ಸ್ಯಾಟಲೈಟ್ ಇಮೇಜ್ಗಳು ರಿಲೀಸ್ ಆಗಿ ಪಾಕಿಸ್ತಾನದ ಆಕಾಶದಲ್ಲಿ ಮಾತ್ರ ಅಲ್ಲ, ಏರ್ ಬೇಸ್ಗಳಲ್ಲಿ ಕೂಡ ನಿಂತ ಹಾಗೆ ಚೈನಾ ಅಮೆರಿಕ ಯುದ್ಧ ವಿಮಾನಗಳು ಸತ್ತೋದ್ವು ಅನ್ನೋದು ಗೊತ್ತಾಗೋವರೆಗೆ JF-10 JF-17ಗಳ ಬಗ್ಗೆ ಬರೀ ಸುಳ್ಳುಗಳೇ ಓಡಾಡ್ತಾ ಇದ್ವು. ಈಗ ಅದೇ JF-17 ಬಗ್ಗೆ ಇನ್ನೂ ಒಂದು ಸುದ್ದಿ ಬರ್ತಾ ಇದೆ. ಅದು ಬರ್ತಾ ಇರೋದು ಚೈನಾದಿಂದಲೋ ಪಾಕಿಸ್ತಾನದಿಂದಲೋ ಅಲ್ಲ, ಬದಲಿಗೆ ಮ್ಯಾನ್ಮಾರ್ನಿಂದ. ಅಲ್ಲಿ ಪಾಕಿಸ್ತಾನದಿಂದ ಮ್ಯಾನ್ಮಾರ್ ಸೇನೆಗೆ ಚೈನಾ ಮಾರಾಟ ಮಾಡಿಸಿದ್ದ JF-17 ಯುದ್ಧ ವಿಮಾನವನ್ನು ಅರಾಕನ್ ಆರ್ಮಿ ಹೊಡೆದು ಕೆಡವಿದೆ ಅನ್ನೋ ಸುದ್ದಿ ಅದು. ಹಾಗಾದರೆ ತೀರಾ ಅರಾಕನ್ ಆರ್ಮಿ ಕೂಡ ಹೊಡೆದು ಕೆಡುವಷ್ಟು ಈ JF-17 ಅನ್ನೋದು ಚೀಪ್ ಆಗಿ ಹೋಯ್ತೆ. ಏನಾಯ್ತು ಅಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಜಗತ್ತು ಸಂಘರ್ಷದ ಗೂಡಾಗಿ ಬದಲಾಗಿದೆ. ಕೆಲ ವರ್ಷಗಳ ಹಿಂದೆ ಅಂದರೆ 2020ರ ಸಮಯದಲ್ಲಿ ಚೈನಾ ತೈವಾನ್ ಹಾಗೂ ಭಾರತದ ಮೇಲೆ ಕಾಲಕ್ಕೆರ್ಕೊಂಡು ಜಗಳಕ್ಕೆ ನಿಂತಿತ್ತು. ಭಾರತದ ಗಲ್ವಾನ್ ವ್ಯಾಲಿಲಿ ಒಂದು ದೊಡ್ಡ ಸಂಘರ್ಷವೇ ನಡೀತು. ಅದಾದ ನಂತರ ಆರ್ಮೇನಿಯಾ ಅಜರ್ಬೈಜಾನ್ ಯುದ್ಧ ಆಯಿತು. ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡ್ತು. ಅದಾದ ಒಂದೇ ವರ್ಷಕ್ಕೆ ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತು. ಆ ನಂತರ ಇಸ್ರೇಲ್ ಇಡೀ ಮಧ್ಯಪ್ರಾಚ್ಯದ ಭಯೋತ್ಪಾದಕರ ವಿರುದ್ಧ ಹೋರಾಟವನ್ನು ಶುರು ಮಾಡಿತು. ಆಗ ಇಡೀ ಮಧ್ಯಪ್ರಾಚ್ಯನೇ ಸಂಘರ್ಷ ಪೀಡಿತ ಆಯಿತು. ಇನ್ನು ಆ ಸಮಸ್ಯೆ ತಣ್ಣಗಾಗ್ತಿದೆ ಅನ್ನೋ ಹೊತ್ತಿಗೆ ಭಾರತದ ಮೇಲೆ ಪಾಕಿಸ್ತಾನ ಉಗ್ರರ ದಾಳಿ ಮಾಡಿಸ್ತು. ಆ ಬಳಿಕ ಭಾರತ ಮಾಡಿದ ಏರ್ ಸ್ಟ್ರೈಕ್ ಉಗ್ರರ ಮೂಲ ನೆಲೆಗಳನ್ನು ಧ್ವಂಸ ಮಾಡ್ತು. ಅಷ್ಟೇ ಅಲ್ಲ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಉಂಟಾಯಿತು. ಇನ್ನು ಮ್ಯಾನ್ಮಾರಲ್ಲಿ ಅರಾಕನ್ ಪ್ರತ್ಯೇಕತಾವಾದಿಗಳು ತಮ್ಮ ಹೋರಾಟವನ್ನು ಶುರು ಮಾಡಿಕೊಂಡ್ರು. ಮ್ಯಾನ್ಮಾರ್ ಸೇನೆಯಿಂದ ರಖೈನ್ ಪ್ರಾಂತ್ಯವನ್ನು ಸಂಪೂರ್ಣವಾಗಿ ತಮ್ಮ ವಶಕ್ಕೆ ತಗೊಂಡ್ರು. ಮತ್ತೊಂದು ಕಡೆ ಬಲೂಚಿಗರು ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದರು. ಇಷ್ಟೆಲ್ಲ ಆಗ್ತಾ ಇರುವಾಗ ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿದ್ದ ರಷ್ಯಾ ಯುಕ್ರೇನ್ ಯುದ್ಧ ಮತ್ತೊಂದು ಮಜಲಿಗೆ ಹೊರಳಿತು. ರಷ್ಯಾದ ಏರ್ ಬೇಸ್ಗಳ ಮೇಲೆ ಭಯೋತ್ಪಾದಕರ ರೀತಿಯ ದಾಳಿಗಳನ್ನು ಮಾಡಿಸಿದ ಯುಕ್ರೇನ್ ಭಾರೀ ಬೆಲೆಯನ್ನು ತೆರಬೇಕಾಗಿ ಬಂತು. ಇನ್ನು ಈಗ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದೆ. ಅದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ಇಸ್ರೇಲ್ ಮೇಲೆ ಮಿಸೈಲ್ಗಳ ಮಳೆ ಸುರಿಸಿದೆ. ಆ ಮೂಲಕ ಜಗತ್ತು ಬರೀ ಸಂಘರ್ಷಗಳನ್ನೇ ನೋಡುವಂತಾಗ್ತಾ ಇದೆ. ಇಲ್ಲಿ ಸಂಘರ್ಷಗಳು ಹೆಚ್ಚಾದಂತೆ ಆಯುಧ ಮಾರುಕಟ್ಟೆ ದೊಡ್ಡದಾಗ್ತಾ ಹೋಗುತ್ತೆ. ತಮ್ಮ ಆಯುಧಗಳನ್ನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ, ಅವುಗಳ ಮಾರುಕಟ್ಟೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಕೂಡ ಒಂದಷ್ಟು ದೇಶಗಳು ಬೇರೆ ಬೇರೆ ದೇಶಗಳ ನಡುವೆ ಯುದ್ಧ ಮಾಡಿಸ್ತಾ ಇರತ್ವೆ. ಈಗ ನೋಡಿ, ಆಪರೇಷನ್ ಸಿಂಧೂರ ಅನ್ನೋದು ಚೈನಾದ ಆಯುಧಗಳ ಬಂಡವಾಳವನ್ನು ಬಯಲು ಮಾಡ್ತು. ಭಾರತದ ಸ್ವದೇಶಿ ಆಯುಧಗಳ ಶಕ್ತಿಯನ್ನು ಜಗತ್ತಿಗೆ ಸಾರ್ತು. ಅದರ ಪರಿಣಾಮ ನಮ್ಮ ಬ್ರಹ್ಮೋಸ್ ಮಿಸೈಲ್ಗಳಿಗೆ, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಭಾರಿ ಬೇಡಿಕೆ ಕೂಡ ಶುರುವಾಗ್ತಾ ಇದೆ. ಹಾಗೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ತನ್ನ ಆಯುಧ ಮಾರುಕಟ್ಟೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಚೈನಾ ಕೂಡ ಟ್ರೈ ಮಾಡ್ತು. ಒಂದಷ್ಟು ಸುಳ್ಳು ಸುದ್ದಿಗಳನ್ನು ಹರಡೋದಕ್ಕೆ ಪ್ರಯತ್ನ ಮಾಡ್ತು. ಅದರಲ್ಲೂ ತನ್ನ ಅತ್ಯಂತ ಕಳಪೆ ಗುಣಮಟ್ಟದ JF-17 ಯುದ್ಧ ವಿಮಾನಗಳಿಗೆ ಪ್ರಚಾರ ಪಡ್ಕೊಳ್ಳೋ ಪ್ರಯತ್ನವನ್ನು ಚೈನಾ ಹಾಗೂ ಪಾಕಿಸ್ತಾನಗಳು ಮಾಡಿದ್ವು. ಆದರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬಿಡಿ, ಈಗ ಮ್ಯಾನ್ಮಾರಲ್ಲಿ ವರ್ಲ್ಡ್ ಕ್ಲಾಸ್ ಹಾಗೂ ಮೇಡ್ ಇನ್ ಪಾಕಿಸ್ತಾನ ಯುದ್ಧ ವಿಮಾನಗಳನ್ನು ಅರಾಕನ್ ಆರ್ಮಿಯ ಯೋಧರು ಬರೀ ಶೋಲ್ಡರ್ ಲಾಂಚರ್ಗಳನ್ನು ಬಳಸಿ ಹೊಡೆದು ಕೆಡವಿದ್ದಾರೆ ಅನ್ನೋ ವರದಿಗಳು ಬರ್ತಾ ಇವೆ. ಇದು ಚೈನಾದ ಆಯುಧಗಳ ಬಣ್ಣವನ್ನು ಮತ್ತೆ ಬಯಲು ಮಾಡ್ತಾ ಇದೆ. ಗೆಳೆಯರೆ, ಮ್ಯಾನ್ಮಾರ್ನ ಸಗಾಯಿಂಗ್ ಪ್ರದೇಶದಲ್ಲಿ ಒಂದು ಯುದ್ಧ ವಿಮಾನದ ಅವಶೇಷಗಳು ಸಿಕ್ಕಿವೆ. ಅದು ಮ್ಯಾನ್ಮಾರ್ ಸೇನೆಗೆ ಸೇರಿದ ಯುದ್ಧ ವಿಮಾನ. 2015ರಲ್ಲಿ ಪಾಕಿಸ್ತಾನ ಹಾಗೂ ಮ್ಯಾನ್ಮಾರ್ ನಡುವೆ ಒಂದು ಯುದ್ಧ ವಿಮಾನ ಖರೀದಿ ಒಪ್ಪಂದ ಆಯಿತು. ಅದನ್ನು ಮಾಡಿಸಿದ್ದು ಚೈನಾ. ಅದರಂತೆ 2017ರಿಂದ ಮ್ಯಾನ್ಮಾರ್ಗೆ ಪಾಕಿಸ್ತಾನ JF-17 ಯುದ್ಧ ವಿಮಾನಗಳನ್ನು ಕೊಡೋದಕ್ಕೆ ಶುರು ಮಾಡಿತು. ಈ JF-17 ಅನ್ನೋ ಯುದ್ಧ ವಿಮಾನ ಇದೆ ನೋಡಿ, ಇದನ್ನು ಚೈನಾ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತಲೇ ನಿರ್ಮಾಣ ಮಾಡಿದೆ. ಇದು ಎಲ್ಲ ಚೈನಾದಲ್ಲೇ ಸಿದ್ಧ ಆಗುತ್ತೆ. ಆ ನಂತರ ಪಾಕಿಸ್ತಾನಕ್ಕೆ ಬಂದು ಅಲ್ಲಿ ಸೀಟ್ ಕವರ್ನಂತಹ ಕೆಲವನ್ನ ಪಾಕಿಸ್ತಾನ ಹಾಕುತ್ತೆ. ಅವು ಕೂಡ ಚೈನಾದಿಂದಲೇ ಆಮದಾಗಿ ಪಾಕಿಸ್ತಾನಕ್ಕೆ ಬರುತ್ತವೆ. ಅವನ್ನಲ್ಲಿ ತೊಡಸ್ತಾರೆ. ಅಲ್ಲಿಗೆ ಅದು ಪಾಕ್ ಮತ್ತು ಚೈನಾದ ಜಾಯಿಂಟ್ ವೆಂಚರ್ ಯುದ್ಧ ವಿಮಾನ ಅನ್ನಿಸ್ಕೊಳ್ಳುತ್ತೆ. ಅದನ್ನು ಪಾಕಿಸ್ತಾನದ ಸೇನೆ ಕೂಡ ಬಳಸುತ್ತೆ. ಬೇರೆ ದೇಶಗಳಿಂದ ಆರ್ಡರ್ ಬಂದರೆ ಅವರಿಗೂ ಕೂಡ ಆ ಯುದ್ಧ ವಿಮಾನಗಳನ್ನು ಸರಬರಾಜು ಮಾಡ್ತಾರೆ. ಮಜಾ ಅಂದರೆ ಈ ವರ್ಲ್ಡ್ ಕ್ಲಾಸ್ ವಿಮಾನವನ್ನು ಚೈನಾದ ವಾಯುಪಡೆ ಬಳಸ್ತಾ ಇಲ್ಲ.
ಇದರ ಅದ್ಭುತ ಕ್ವಾಲಿಟಿಯ ಕಾರಣಕ್ಕೇನೆ ಅವರು ಇದನ್ನು ಬಳಸೋದಕ್ಕೆ ಹೋಗ್ತಾ ಇಲ್ಲ. ಇಂಥ 11 JF-17 ಯುದ್ಧ ವಿಮಾನಗಳು ಮ್ಯಾನ್ಮಾರ್ ವಾಯುಪಡೆಯಲ್ಲಿವೆ. ಅದರಲ್ಲಿ ಒಂದನ್ನು ರಖೈನ್ ಸ್ಟೇಟಲ್ಲಿ ಅರಾಕನ್ ಆರ್ಮಿ ಹೊಡೆದು ಹಾಕಿರುವುದಾಗಿ ಹೇಳ್ಕೊಳ್ತಾ ಇದೆ. ಮ್ಯಾನ್ಮಾರ್ನ ಮಿಲಿಟರಿ ಜುಂಟಾದ ವಿರುದ್ಧ ಅರಾಕನ್ ಸೇನೆ ಹೋರಾಟವನ್ನು ಮಾಡ್ತಾ ಇದೆ. ಅವರಿಗಾಗಲೇ ರಖೈನ್ ರಾಜ್ಯವನ್ನು ತಮ್ಮ ಹಿಡಿತಕ್ಕೆ ತಗೊಂಡಿದ್ದಾರೆ. ನೀವಿಲ್ಲಿ ಬಂಗಾಳ ಕೊಲ್ಲಿಗೆ ಅಂಟಿಕೊಂಡಂತೆ ಬಾಂಗ್ಲಾದೇಶದ ಜೊತೆ ಗಡಿ ಹಂಚಿಕೊಳ್ಳುವ ಈ ಭೂಪ್ರದೇಶವನ್ನು ನೋಡ್ತಾ ಇದ್ದೀರಲ್ಲ, ಇದು ರಖೈನ್ ಸ್ಟೇಟ್. ಈಗ ಅರಾಕನ್ ಬುದ್ಧಿಸ್ಟ್ ಆರ್ಮಿಯ ಕೈಯಲ್ಲಿ ಈ ಭೂಪ್ರದೇಶ ಇದೆ. ಇದನ್ನು ಮರುವಶಪಡಿಸಿಕೊಳ್ಳೋದಕ್ಕೆ ಮ್ಯಾನ್ಮಾರ್ ಸೇನೆ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದಕ್ಕೆ ಚೈನಾದ ಬೆಂಬಲ ಕೂಡ ಇದೆ. ಯಾಕೆಂದರೆ ಚೈನಾ ಈ ಮ್ಯಾನ್ಮಾರಲ್ಲಿ ಸಾಕಷ್ಟು ಹೂಡಿಕೆಗಳನ್ನು ಮಾಡಿದೆ. ಕ್ಯಾಕ್ಪ್ಯೂ ಬಂದರನ್ನು ಚೈನಾ ಅಭಿವೃದ್ಧಿಪಡಿಸಿದೆ. ಅಲ್ಲಿಂದ ಚೈನಾನ ಸಂಪರ್ಕಿಸೋದಕ್ಕೆ ರಸ್ತೆ ಮಾರ್ಗವನ್ನು ನಿರ್ಮಾಣ ಮಾಡಿಕೊಂಡಿದೆ. ಮ್ಯಾನ್ಮಾರ್ ಕೂಡ BRI ಅಂದರೆ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನ ಭಾಗ. ಹೀಗಾಗಿ ತನ್ನ ಹೂಡಿಕೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಚೈನಾ ಇಲ್ಲಿ ಮ್ಯಾನ್ಮಾರ್ ಸೇನೆಯ ಬೆಂಬಲಕ್ಕೆ ನಿಂತ್ಕೊಂಡಿದೆ. ಚೈನಾದ ಸಹಾಯ ಆಯುಧಗಳನ್ನು ಬಳಸಿ ಮ್ಯಾನ್ಮಾರ್ ಜುಂಟಾ ಅರಾಕನ್ ಆರ್ಮಿಯ ವಿರುದ್ಧ ಕಾದಾಡ್ತಾ ಇದೆ. ಮೊನ್ನೆ ರಖೈನ್ ಸ್ಟೇಟ್ ಮೇಲೆ ದಾಳಿ ಮಾಡೋದಕ್ಕೆ ಮ್ಯಾನ್ಮಾರ್ ಸೇನೆ ಈ JF-17 ಯುದ್ಧ ವಿಮಾನಗಳನ್ನು ಬಳಸಿತು. ಆ ಸಂದರ್ಭದಲ್ಲಿ ಅರಾಕನ್ ಪಡೆಗಳು ಶೋಲ್ಡರ್ ಲಾಂಚರ್ಗಳ ಮೂಲಕ ಈ ಯುದ್ಧ ವಿಮಾನವನ್ನು ಹೊಡೆದು ಕೆಡವಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ. ಆದರೆ ಒಂದಷ್ಟು ಚೈನಾ ಮತ್ತು ಮ್ಯಾನ್ಮಾರ್ ಮಾಧ್ಯಮಗಳು ಇದು JF-17 ಅಲ್ಲ, ಬದಲಿಗೆ ಚೈನಾ ನಿರ್ಮಿತ FTC-2000G ಯುದ್ಧ ವಿಮಾನ ಇದು ಅಂತ ಹೇಳ್ತಾ ಇವೆ. FCT ಅನ್ನೋದು ಚೈನಾದ ತುಂಬಾ ಹಳೆಯ ಯುದ್ಧ ವಿಮಾನ. ಅದನ್ನ ಅರಾಕನ್ ಆರ್ಮಿ ಹೊಡೆದು ಕೆಡವಿದೆ ಅಂತ ಹೇಳೋ ಮೂಲಕ JF-17 ಅಂದ್ರೆ ಚೈನಾದ ಎಕ್ಸ್ಪೋರ್ಟ್ ಕ್ವಾಲಿಟಿ ಯುದ್ಧ ವಿಮಾನಗಳ ಮರ್ಯಾದೆಯನ್ನು ಉಳಿಸುವ ಪ್ರಯತ್ನವನ್ನ ಅಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ವಿದೇಶಗಳ ರಕ್ಷಣಾ ತಜ್ಞರು ಹಂಚಿಕೊಳ್ತಾ ಇದ್ದಾರೆ. ಅವ್ರ ಪ್ರಕಾರ ಅಲ್ಲಿ ಬಿದ್ದಿರೋದು JF-17 ಅನ್ನೋದರಲ್ಲಿ ಯಾವ ಅನುಮಾನನೂ ಇಲ್ಲ. ಆದ್ರೆ ಅದನ್ನ ತೀರಾ ಶೋಲ್ಡರ್ ಲಾಂಚರ್ಗಳ ಮೂಲಕ ಹೊಡೆದಿದ್ದಾರೆ ಅನ್ನೋದು ಸರಿಯಲ್ಲ. ಅಲ್ಲಿ ಅರಾಕನ್ ಆರ್ಮಿ ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲ್ಗಳನ್ನು ಬಳಸಿ ಈ ಯುದ್ಧ ವಿಮಾನವನ್ನು ಹೊಡೆದಿರುವ ಸಾಧ್ಯತೆಗಳಿವೆ ಅನ್ನೋದು ತಜ್ಞರು ಹೇಳ್ತಾ ಇರೋ ಮಾತು. ಆದರೆ ಮ್ಯಾನ್ಮಾರ್ನ ಈ ಬಂಡುಕೋರ ಪಡೆಗಳ ಬಳಿ ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲುಗಳು, ಅದರ ಲಾಂಚರ್ಗಳು ಎಲ್ಲಿಂದ ಬಂದು ಅಮೆರಿಕ ಕೊಡ್ತಾ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ. ಇನ್ನು JF-17 ಯುದ್ಧ ವಿಮಾನಗಳ ವಿಷಯಕ್ಕೆ ಬರೋದಾದ್ರೆ, ಪಾಕಿಸ್ತಾನದ ಜೊತೆ ಈ ಯುದ್ಧ ವಿಮಾನಗಳಿಗಾಗಿ ಮ್ಯಾನ್ಮಾರ್ ಸುಮಾರು $560 ಮಿಲಿಯನ್ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಈ ವಿಮಾನಗಳನ್ನು ಕೂಡ ಮ್ಯಾನ್ಮಾರ್ ಬಳಿ ಇದ್ದ ಚೈನಾದ ಚಾಂಗ್ A5 ಹಾಗೂ ಚೆಂಗ್ಡು F7ಗಳನ್ನು ರೀಪ್ಲೇಸ್ ಮಾಡೋದಕ್ಕೆ ಅಂತ ಖರೀದಿ ಮಾಡಲಾಯಿತು. ಹಾಗೆ ಖರೀದಿ ಮಾಡಿದ 11 JF-17ಗಳ ಪೈಕಿ ಒಂದು ಈಗ ಬಂಡುಕೋರ ಪಡೆಗಳಿಗೆ ಆಹುತಿ ಆಗಿದೆ. ಇನ್ನು ಈ ವಿಮಾನದ ಡೀಲ್ ಬಗ್ಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯನ ನಿಮಗೆ ಹೇಳಬೇಕು. ಪಾಕಿಸ್ತಾನ ಮ್ಯಾನ್ಮಾರ್ಗೆ ವಿಮಾನಗಳನ್ನು ಸರಬರಾಜೇನೋ ಮಾಡ್ತು, ಆದರೆ ಅವುಗಳಲ್ಲಿ ವಿಪರೀತ ತಾಂತ್ರಿಕ ದೋಷಗಳು ಕಾಣಿಸ್ಕೊಂಡು ಆ ವಿಮಾನಗಳು ಆಕಾಶಕ್ಕೆ ಹಾರಲೇ ಇಲ್ಲ. ಹೀಗಾಗಿ ಮ್ಯಾನ್ಮಾರ್ ಸಿಟ್ಟು ಮಾಡಿಕೊಳ್ತು, ರೀಪ್ಲೇಸ್ಮೆಂಟ್ ಅನ್ನ ಕೇಳ್ತು. ಕಡೆಗೆ ಚೈನಾದ ಇಂಜಿನಿಯರ್ಗಳು ಬಂದು ಅವುಗಳನ್ನು ರಿಪೇರಿ ಮಾಡಿಕೊಟ್ರು. ಆದರೆ ಆ ಯುದ್ಧ ವಿಮಾನಗಳನ್ನು ಹೆಚ್ಚು ಬಳಸೋದಕ್ಕೆ ಮ್ಯಾನ್ಮಾರ್ ಕೂಡ ಹೋಗಿರಲಿಲ್ಲ. ಬಹುಶಃ ಮೊನ್ನೆ ಭಾರತ ಪಾಕ್ ಯುದ್ಧದಲ್ಲಿ ಪಾಕಿಸ್ತಾನ JF-17 ಯುದ್ಧ ವಿಮಾನಗಳನ್ನು ಬಳಕೆ ಮಾಡ್ತು ಅನ್ನೋ ಸುದ್ದಿ ಕೇಳಿ ಖುಷಿಯಾಗಿ ಮ್ಯಾನ್ಮಾರ್ ಕೂಡ ಅದನ್ನು ಅರಾಕನ್ ಆರ್ಮಿ ವಿರುದ್ಧ ಬಳಸೋದಕ್ಕೆ ಹೋಗಿತ್ತೇನೋ ಪಾಪ. ಈಗ ಆ ವಿಮಾನನೇ ಹೊಡೆದು ಹಾಕಲ್ಪಟ್ಟಿದೆ. ಇನ್ನು ಈ JF-17 ಅನ್ನೋದು ಸಿಂಗಲ್ ಇಂಜಿನ್ ಮಲ್ಟಿ ರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಇದನ್ನು ಚೆಂಗ್ಡು ಏರ್ಕ್ರಾಫ್ಟ್ ಕಾರ್ಪೊರೇಷನ್ CAC ಮತ್ತು ಪಾಕಿಸ್ತಾನ್ ಏರೋನಾಟಿಕಲ್ ಕಾಂಪ್ಲೆಕ್ಸ್ಗಳು ಒಟ್ಟಾಗಿ ನಿರ್ಮಾಣ ಮಾಡಿವೆ. ಇದು ಪಾಕಿಸ್ತಾನದ ವಾಯುಪಡೆಯಲ್ಲಿದ್ದ ಚೈನಾ ನಿರ್ಮಿತ A5C F7PG ಹಾಗೂ ಫ್ರಾನ್ಸ್ನ ಮಿರಾಜ್ 3 ಹಾಗೂ ಮಿರಾಜ್ 5ಗೆ ಪರ್ಯಾಯವಾಗಿ ಬಳಕೆ ಮಾಡಲಾಗ್ತಾ ಇರುವ ಯುದ್ಧ ವಿಮಾನ ಅಂತ ಹೇಳ್ತಾರೆ. ಇದರಲ್ಲಿ ಏರ್ ಟು ಏರ್, ಏರ್ ಟು ಸರ್ಫೇಸ್ ಮತ್ತು ಆಂಟಿಶಿಪ್ ಮಿಸೈಲುಗಳು, ಗೈಡೆಡ್ ಮತ್ತು ಅನ್ಗೈಡೆಡ್ ಬಾಂಬುಗಳು ಹಾಗೆ 23mm ಟ್ವಿನ್ ಬ್ಯಾರಲ್ ಆಟೋ ಕೆನಾನ್ಗಳನ್ನು ಅಳವಡಿಸಲಾಗಿದೆ. ಇನ್ನು ಈ ವಿಮಾನ ಮ್ಯಾಕ್ 1.6 ವೇಗವನ್ನು ಹೊಂದಿದೆ ಅಂತ ಹೇಳ್ತಾರೆ. ಇದು 4ನೇ ತಲೆಮಾರಿನ ಯುದ್ಧ ವಿಮಾನ ಅಂತ ಕೂಡ ಪಾಕ್ ಹಾಗೂ ಚೈನಾಗಳು ಹೇಳ್ಕೊಳ್ಳುತ್ತವೆ. 2007ರಿಂದ ಈ ವಿಮಾನಗಳ ನಿರ್ಮಾಣ ನಡೀತಾ ಇದ್ದು ಇಲ್ಲಿವರೆಗೆ 175 ಯುದ್ಧ ವಿಮಾನಗಳನ್ನು ತಯಾರು ಮಾಡಲಾಗಿದೆ. ಇದು 47 ಅಡಿಗಳಷ್ಟು ಉದ್ದ, 15 ಅಡಿಗಳಷ್ಟು ಎತ್ತರ, 9.45 ಮೀಟರ್ನಷ್ಟು ವಿಂಗ್ ಸ್ಪ್ಯಾನ್ ಅನ್ನು ಹೊಂದಿದೆ. ಇನ್ನು ಇವು ಒಟ್ಟು 13 ಟನ್ನಷ್ಟು ತೂಕವನ್ನು ಹೊತ್ತು ನಭಕ್ಕೆ ಹಾರುತ್ತವೆ. ಪ್ರತಿ ಗಂಟೆಗೆ 1910 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಈ ವಿಮಾನ 900 ಕಿಲೋಮೀಟರ್ಗಳಷ್ಟು ಕಾಂಬ್ಯಾಟ್ ರೇಂಜ್ ಅನ್ನು ಹೊಂದಿದೆ. 55,500 ಅಡಿಗಳಷ್ಟು ಸೀಲಿಂಗ್ ಕೆಪಾಸಿಟಿಯನ್ನು ಇದು ಹೊಂದಿದ್ದು
ಒಟ್ಟು 8 ಹಾರ್ಡ್ ಪಾಯಿಂಟ್ಗಳು ಇದರಲ್ಲಿವೆ. ಈ ವಿಮಾನ ನೋಡೋದಕ್ಕೆ F-16 ಥರ ಕಾಣುತ್ತೆ. ಇಲ್ಲಿ ಚೈನಾ ಅಮೆರಿಕಾದ ಯುದ್ಧ ವಿಮಾನಗಳ ಮಾದರಿಯನ್ನು ಕದ್ದು ಅದೇ ರೀತಿಯ ಯುದ್ಧ ವಿಮಾನಗಳನ್ನು ತಯಾರು ಮಾಡುತ್ತೆ ಅನ್ನೋದು ಗೊತ್ತಿರೋದೆ. ಅವರಿಂಥ ಸಾಕಷ್ಟು ಡಿಸೈನ್ಗಳನ್ನು ಕದ್ದಿದ್ದಾರೆ, ಅದರಲ್ಲಿ ಇದು ಕೂಡ ಬಂತು. ಇನ್ನು ಈ ಬಾರಿ ಅರಾಕನ್ ಆರ್ಮಿ ಕೂಡ ಚೈನಾದ ಯುದ್ಧ ವಿಮಾನವನ್ನು ಹೊಡೆದು ಕೆಡವಿದೆ. ಅಂದರೆ ಚೈನಾದ ಈ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಯುಧಗಳು ಹೇಗಿರುತ್ತವೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇನ್ನು ಗೆಳೆಯರೆ, ಅರಾಕನ್ ಆರ್ಮಿಗೆ ರಹಸ್ಯವಾಗಿ ಅಮೆರಿಕ ಆಯುಧಗಳನ್ನು ಸರಬರಾಜು ಮಾಡ್ತಾ ಇದೆ ಅನ್ನೋ ಮಾಹಿತಿಗಳು ಕೂಡ ಇವೆ. ಅದಕ್ಕಾಗಿಯೇ ಅಮೆರಿಕ ಬಾಂಗ್ಲಾದೇಶವನ್ನು ಬಳಕೆ ಮಾಡಿಕೊಳ್ತಾ ಇದೆ. ಮ್ಯಾನ್ಮಾರಲ್ಲಿ ಹಿಂದಿದ್ದ ಸೂಕಿ ಸರ್ಕಾರ ಅಮೆರಿಕಾದ ಮಾತು ಕೇಳ್ತಾ ಇತ್ತು. ಆದರೆ ಈಗಿರೋ ಸೇನಾಡಳಿತ ಚೈನಾದ ಕಡೆಗೆ ವಾಲ್ಕೊಂಡಿದೆ. ಇನ್ನು ಮ್ಯಾನ್ಮಾರ್ ಚೈನಾದ ಜೊತೆ ಗಡಿಯನ್ನು ಕೂಡ ಹಂಚಿಕೊಳ್ಳುತ್ತೆ. ಹೀಗಾಗಿ ಅಲ್ಲಿ ಅಮೆರಿಕ ತನ್ನ ಪ್ರಾಬಲ್ಯವನ್ನು ಬೆಳೆಸ್ಕೋಬೇಕು, ಆ ಮೂಲಕ ಹಿಂದೂ ಮಹಾಸಾಗರದಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಬೇಕು, ಚೈನಾದ ಪಕ್ಕದಲ್ಲೇ ತನ್ನ ಒಂದಷ್ಟು ನೆಲೆಗಳನ್ನು ಕೂಡ ಮಾಡ್ಕೋಬೇಕು ಅಂದ್ಕೊಳ್ಳುತ್ತೆ. ಅದಕ್ಕಾಗಿ ಮ್ಯಾನ್ಮಾರ್ ಅಲ್ಲಿ ಜಾಗ ಮಾಡ್ಕೊಳ್ಳೋದಕ್ಕೆ ಅಮೆರಿಕ ಹೋಗ್ತಾ ಇದೆ. ಈ ಕಾರಣದಿಂದಾಗಿ ಅವರಿಗೆ ಮ್ಯಾನ್ಮಾರ್ನ ಸೇನಾಡಳಿತದ ವಿರುದ್ಧ ಅರಾಕನ್ ಆರ್ಮಿ ಬೇಕು. ಸೊ ಅರಾಕನ್ ಆರ್ಮಿಗೆ ಬೇಕಾದ ಆಯುಧಗಳನ್ನು ಅಮೆರಿಕ ಇಲ್ಲಿ ಸರಬರಾಜು ಮಾಡ್ತಾ ಇದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ಗೆಳೆಯರೆ ಚೈನಾದ JF-17 ಯುದ್ಧ ವಿಮಾನ ಅರಾಕನ್ ಆರ್ಮಿ ಪಡೆಗಳ ಕೈಯಲ್ಲಿ ನೆಲಕ್ಕುರುಳಿದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.